ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆಯೇ ಡಿ ಕೆ ಶಿವಕುಮಾರ್ ಅವರು ಸಹಕಾರ ಸಚಿವ ರಾಜಣ್ಣ ಅವ್ರನ್ನ ನೋಡೋಣ ಅಂತ ಹೇಳಿ ರಾಜಣ್ಣ ಅವ್ರ ಆಫೀಸ್ಗೆ ಹೋಗ್ಬಿಟ್ಟಿದ್ದಾರೆ. ಗೊತ್ತೇ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ಆದರೆ ರಾಜಣ್ಣ ಅವರು ಮಾತ್ರ ಬರಲೇ ಇಲ್ಲ ಅಲ್ಲಿಗೆ. ಅವ್ರ ಕಚೇರಿಯಲ್ಲೇ ಸುಮಾರು 20 ನಿಮಿಷ ಕಾದು ಹೊರ ಬಂದಿದ್ದಾರೆ DCM ಡಿ ಕೆ ಶಿವಕುಮಾರ್ ಅವರು. ಒಂದು ಕಡೆ ಡಿ ಕೆ ಸುರೇಶ್ ಅವರು ಕೂಡ ಸಿದ್ದರಾಮಯ್ಯ ಬಣದ ನಾಯಕರನ್ನು ಆಗಾಗ ಭೇಟಿ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಆಗಾಗ ಭೇಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಮಾತನಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಂದರೆ ಏನಂದರೆ ನಮ್ಮ ನಡುವೆ ಅಂಥದ್ದು ಏನೂ ಇಲ್ಲ ಅಂತ. ಇದೆಲ್ಲ ಸ್ಟೇಟ್ಮೆಂಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ದೊಡ್ಡದಾಗಿ ನಡೀತಾ ಇದೆ ಅಂತೆಲ್ಲ ಭಾವಿಸುವಂಥದ್ದು ಏನೂ ಇಲ್ಲ, ನಾವೆಲ್ಲ ಆರಾಮಾಗಿದ್ದೀವಿ ಅಂತ ತೋರಿಸೋ ಪ್ರಯತ್ನ ಕೂಡ ಇರಬಹುದು. ಇಲ್ಲಿ ರಾಜಣ್ಣ ಅವರ ಆಫೀಸಿಗೆ ಬಂದು ಸುಮಾರು 20 ನಿಮಿಷಗಳ ಕಾಲ DCM ಡಿ ಕೆ ಶಿವಕುಮಾರ್ ಅವರು ಕಾದಿದ್ದಾರೆ. ಆದರೂ ರಾಜಣ್ಣ ಬರಲಿಲ್ಲ. ಯಾಕೆ ಬಂದರು ಅನ್ನೋದೇ ಒಂದು ಕಡೆ ಕುತೂಹಲ ಇತ್ತು. ಡಿ ಕೆ ಶಿವಕುಮಾರ್ ಅವರ ಪರ್ಸ್ನಲ್ ಅಸಿಸ್ಟೆಂಟ್ ಇರ್ತಾರಲ್ಲ, ಆಪ್ತ ಸಹಾಯಕರು, ಅವರು ಫೋನ್ ಮಾಡಿದರೂ ಕೂಡ ರಾಜಣ್ಣ ಅವರು ಆ ಫೋನ್ ಕರೆಯನ್ನು ಪಿಕ್ ಮಾಡಿಲ್ಲ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಚಿವ ರಾಜಣ್ಣ ಅವರ ಆಫೀಸ್ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟಿದ್ದು ಲಕ್ಷ್ಮಣ ಸವದಿ, ಸಚಿವ MC ಸುಧಾಕರ್ ಅವರು. KN ರಾಜಣ್ಣ ಕಚೇರಿಯ ಭೇಟಿ ಹಿಂದೆ ಯಾವುದೇ ಕುತೂಹಲ ಇಲ್ಲಪ್ಪ, ಏನು ಡಿ ಕೆ ಶಿವಕುಮಾರ್ ಅವರೇ ರಾಜಣ್ಣ ಅವರ ಆಫೀಸಿಗೆ ಹೋಗ್ಬಿಟ್ಟಿದ್ದೀರಾ ಅಂತ ಕೇಳಿದ್ರು. ಯಾವ ಕುತೂಹಲನೂ ಇಲ್ಲಪ್ಪ ಇದರಲ್ಲಿ. ಅಪೆಕ್ಸ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕಾಗಿತ್ತು, ರಾಜಣ್ಣ ಸಹಕಾರ ಸಚಿವರಲ್ವಾ, ಪಕ್ಷದ ನಾಯಕರಲ್ವಾ, ಹಾಗೆ ಮಾತನಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅಸೆಂಬ್ಲಿಯಲ್ಲಿ ರಾಜಣ್ಣ ಅವರಾಗಲೇ ಇದ್ರಂತೆ, ಆದರೆ ಸ್ವಲ್ಪ ಏನೋ ಹುಷಾರಿಲ್ಲ ಅಂತ ಹೇಳಿ ಅವ್ರು ಹೊರಟು ಹೋಗ್ಬಿಟ್ಟಿದ್ದಾರೆ ಅಲ್ಲಿಂದ. ಹೀಗಾಗಿ ರಾಜಣ್ಣ ನಮಗೆ ಸಿಗಲಿಲ್ಲಪ್ಪ, ವಿಶೇಷ ಅರ್ಥ ಬೇಡ ಅಂತ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಅವರು ತೀರ್ಮಾನ ಮಾಡಿದ್ರು, ಅದಕ್ಕೆ ರಾಜಣ್ಣ ಅವರು ಮೀಟಿಂಗ್ ಕರೆದಿದ್ದರು. ಅವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಸೊ ನಾಳೆ ನಾನು ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತೀನಿ. ರಾಜಣ್ಣ ಅವರು ಮುಂಚೆನೇ ಇದ್ರು, ಈಗ ಇದ್ರು ಅಂತ ಅಸೆಂಬ್ಲಿಯಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕೆಲವು ಟೈಮಲ್ಲಿ ನಮಗೆಲ್ಲ ವಯಸ್ಸಿಗೆ ನನಗೂ ಈಗೆಲ್ಲ ನೋವು ಬಂದ್ಬಿಟ್ಟಿದೆ. ಟೈಮಲ್ಲಿ ಏನೋ ಇರ್ತದಷ್ಟೇ. ನಾಳೆ ಅದನ್ನು ಮಾತಾಡ್ತೀನಿ ಅವ್ರ ಹತ್ರ. ಸಾಮಾನ್ಯವಾಗಿ ಕುತೂಹಲ ಸರ್, ಏನು ಕುತೂಹಲ, ಈಸ್ ಮೈ ಲೀಡರ್, ಸೀನಿಯರ್ ಲೀಡರ್. ಎಲ್ಲ ಅಪೆಕ್ಸ್ ಬ್ಯಾಂಕ್ ಉಳಿಬೇಕು ಅನ್ನೋದು ಎಲ್ಲ ಡೈರೆಕ್ಟರ್ಗಳ ಆಸೆ. ಅದಕ್ಕೆ ಅವ್ರ ಮಾರ್ಗದರ್ಶನದಲ್ಲೇ ಒಂದು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಮುಂದಕ್ಕೆ ಅಧ್ಯಕ್ಷ ಮಾಡಬೇಕು ಅಂತ ನಾವು ಸೂಕ್ತ ಕ್ರಮವನ್ನು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ತೀರ್ಮಾನ ಮಾಡಿದ್ದೀವಿ.